ನ್ಯೂಸ್ 42 ಕನ್ನಡ. ಮಿಲಿಟರಿಯವರು ಎಕ್ಸ್-ಸರ್ವಿಸ್ ಮ್ಯಾನ್ ಅಂತ ಬರ್ತಾರೆ, ಆಯ್ತಲ್ವಾ? ಎಲ್ಲ 3% ಎಕ್ಸ್-ಸರ್ವಿಸ್ ಮ್ಯಾನ್ ಅಂತಾನೆ ಬರ್ತಾರೆ. ಬಟ್ ನಮ್ಮನ್ನ ಎಕ್ಸ್-ಸರ್ವಿಸ್ ಮ್ಯಾನ್ ಅಂತ ಗುರುತಿಸಿದ ಮೇಲೆ ನಮಗೆ ಆರ್ಮಿ ಸ್ಪೆಸಿಲಿಟೀಸ್ ಯಾಕೆ ಕೊಡ್ತಾ ಇಲ್ಲ? ಯಾಕೆ ನಮ್ಗೆ ಆ ಸೌಲಭ್ಯನ ನೀವು ಕಟ್ ಮಾಡ್ತಾ ಇದ್ದೀರಾ? ಈಗ ಆರ್ಮಿ ಸೈನಿಕ್ ಬೋರ್ಡ್ ಅಂತ ಆಯಿತು, ನಮ್ದು ಸ್ಟೇಟ್ ಗೌರ್ಮೆಂಟಲ್ಲಿ ಏನೋ ಅಮೆಂಡ್ಮೆಂಟ್ ನಾವು ಕಳಿಸಿದ್ದೀವಿ, ಅದನ್ನು ಎಕ್ಸ್-ಸರ್ವಿಸ್ ಮ್ಯಾನ್ಗೆ ಇಂಪ್ಲಿಮೆಂಟ್ ಮಾಡಿ ಅವ್ರಿಗೆ ಮಾಡಿಕೊಡಿ. ಆದರೆ ಇಲ್ಲೇನು ಹೇಳ್ತಿದ್ದಾರೆ, ನಮ್ಮ ಹತ್ರ ಈಗ ಸಪೋಸ್ ಯಾರೋ ಒಬ್ಬರು ಮಾಜಿ ಸೈನಿಕರೇನೋ ಒಂದು ಜಮೀನಿಗೆ ಒಂದು ಅಪ್ಲೈ ಮಾಡ್ತಾರೆ, ಸರ್ ನಮ್ಗೆ ಈಗ ಅವ್ರು ಹೇಳ್ತಾರೆ ಸೈಟ್ ಕೊಡ್ತೀವಿ ಅಂತ. ನಮ್ಗೆ ಸೈಟ್ನ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದರೆ ಪ್ರತಿಯೊಬ್ಬರು ಸೈಟ್ ಮನೆ ಇದೆ ಎಲ್ಲರ ಹತ್ರನೂ. ನಾವು ವ್ಯವಸಾಯಕ್ಕೋಸ್ಕರ ಜಮೀನು ಕೇಳ್ತಾ ಇದ್ದೀವಿ. ಈಗ ನಮ್ಮ ಹತ್ರ ಏನು ಜಮೀನೇ ಇಲ್ಲ, ನಾವು ಬರೀ ಸೈಟ್ ನಂಬ್ಕೊಂಡು ಜೀವನ ಮಾಡೋದ? ವ್ಯವಸಾಯ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ ಇದೆ. ನಾವು ಮೊದಲಿಂದನೂ ಹಿಂದಿನಿಂದನೂ ಇದೆ, ಇದು ನಡ್ಕೊಂಡು ಬಂದಿದೆ. ಬಟ್ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಸ್ಟೇಟ್ ಗೌರ್ಮೆಂಟು. ನಮ್ಮ ಹತ್ರ ಏನೂ ಇಲ್ಲ ಅಂತ ಹೇಳ್ತಾರೆ. ಅದೇ ಬೇರೆ ಹೇಳೋದಾದರೆ ಅನ್ನೆಸರಿಗೆ ಬೇರೆ ಕಡೆ ಎಲ್ಲ ಕೊಡ್ತಿದ್ದಾರೆ, ಅದನ್ನು ನಾವಿಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಇದಿಲ್ಲ ನಮಗೆ. ಅದ್ರ ಬಗ್ಗೆ ನಾವು ಹೇಳುವಂಥದ್ದಿಲ್ಲ. ನಮ್ಗೇನು ಕೊಡಬೇಕು ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ಏನು ಆರ್ಡರ್ ಮಾಡಿದೆ ಅದನ್ನು ನಮ್ಗೆ ಇಶ್ಯೂ ಮಾಡಿ. ನಾವು ಬೇರೆ ಇನ್ನೇನು ಕೇಳ್ಕೊತಾ ಇಲ್ಲ. ಒಂದು ಎರಡನೇದಾಗಿ, ಈಗ ಮಾಜಿ ಸೈನಿಕರ ಮಕ್ಕಳಿಗೆ ತಂದೆ ಇರಲ್ಲ, ಏನೋ ಬಾಂಬ್ ನೆಸ್ಟಲ್ಲೋ ಮತ್ತೊಂದರಲ್ಲೋ ಏನೋ ಆಯಿತು, ಸೆಂಟ್ರಲ್ ಗೌರ್ಮೆಂಟ್ ಎಲ್ಲರಿಗೂ ಕೊಡ್ತಾ ಇಲ್ಲ, ಎಲಿಜಿಬಲ್ ಇಲ್ಲ ಅಲ್ಲಿ. ಸ್ಟೇಟ್ ಗೌರ್ಮೆಂಟಲ್ಲಿ ಅವ್ರಿಗೊಂದು ಸರ್ವಿಸ್ ಮಾಡಿಕೊಡಿ ಮಕ್ಕಳಿಗೆ. ತಂದೆ ಇಲ್ಲ ಅಂದಾಗ ತಾಯಿನ ನೋಡ್ಕೋಬೇಕಾದ ಜವಾಬ್ದಾರಿ ಇರ್ತಲ್ವಾ? ಅದನ್ನು ಒಬ್ಬ ಮಗನೇ ಆಗಲಿ ಹೆಣ್ಮಕ್ಳಾಗಲಿ ಅವ್ರಿಗೊಂದು ಜಾಬ್ ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಮೀಸಲಾತಿ ಕೊಡಿ, ಅದಕ್ಕೆ ನೀವು ಇಷ್ಟು % ಕೊಡ್ತೀರಾ ಕೊಡಿ. ಈ ವರ್ಷ ಆಗಿಲ್ಲ, ನೆಕ್ಸ್ಟ್ ಇಯರಿಂದ ಕೊಡಿ. ಈ ವರ್ಷ ಒಂದು 10 ಜನ ಕೊಡಿ, ನೆಕ್ಸ್ಟ್ ಇಯರಿಂದ ಒಂದು 10 ಜನ ಕೊಡಿ. ಇದನ್ನು ನಾವೇನು ಮಾಡ್ತೀವಿ ಕೇಳ್ಕೊತಾ ಇದ್ದೀವಿ. ಬಾಕಿ ಸೆಂಟ್ರಲ್ ಗೌರ್ಮೆಂಟಿಂದ ಕ್ಯಾಂಟೀನ್ ಫೆಸಿಲಿಟೀಸ್ ಕೊಡ್ತಿದ್ದಾರೆ, ಅದನ್ನು ನಾವು ಆಲ್ರೆಡಿ ಇದು ಮಾಡಿದ್ದೀವಿ, ಅದು ಬಂದೇ ಬರುತ್ತೆ. ಬಟ್ ಈ ಒಂದೆಲ್ಲ ಸೌಲಭ್ಯಗಳನ್ನ ಯಾಕೆ ನಮಗೆ ನೀವು ತಾರತಮ್ಯ ಮಾಡ್ತಿದ್ದೀರಾ? ಈಗ ನೋಡಿ, ಬಾರ್ಡ್ರಲ್ಲಿ ಇರ್ತಕ್ಕಂಥದ್ದು BSF, CRPF, ITBP, SSB ಎಲ್ಲ ಬಾರ್ಡ್ರಲ್ಲಿ ಇದೆಯಲ್ವಾ? ಯಾವಾಗೋ ಒಂದ್ಸರಿ ನಾವು ಸಿಟಿನಲ್ಲಿ ಗಲಾಟೆ ಆದಾಗ ಅವ್ರನ್ನ ನಾವು ಸಮಾಧಾನ ಪಡಿಸೋಕ್ಕೋಸ್ಕರ ಕರೆಸ್ಕೊತಾರೆ. ಬಟ್ ನಾವು ಬಾರ್ಡ್ರಲ್ಲಿ ಇದ್ದೀವಲ್ಲ ಸರ್. ಕಾಶ್ಮೀರದಲ್ಲಿ 25 ಬಟಾಲಿಯನ್ ಇದೆ ಸರ್. ಮತ್ತು ಇದರಲ್ಲಿ ಮಣಿಪುರ್, ನಾಗಾಲ್ಯಾಂಡ್, ಮಿಜೋರಾಂ ಎಲ್ಲ 20 ಬಟಾಲಿಯನ್ ನಾವಲ್ಲಿ ಎಲ್ಲ ಬಾರ್ಡ್ರಿ ಅಲ್ವಾ ಸರ್ ಇರೋದಲ್ಲಿ. ಯಾಕೆ ನಾವು ಅವರೇನು ಡ್ಯೂಟಿ ಮಾಡ್ತಾರೆ, ಅದಕ್ಕಿಂತ ಎಲ್ಡಷ್ಟು ಡ್ಯೂಟಿನ ನಾವು ಮಾಡ್ತಾಯಿದ್ದೀವಿ. ನೀವು ನೋಡಿ, ಯಾಕೆ ನಿಮಗೂ ಗೊತ್ತಿದೆ, ನೀವು ಪೇಪರಲ್ಲೆಲ್ಲ ನೋಡ್ತಾ ಇರ್ತೀರ. ಈಗ ಶ್ರೀನಗರದಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು, ಆರ್ಮಿಯವ್ರದ್ದು ಯಾರ್ದಾರ ಬಂತ? ಇದೆಯಾ ಆರ್ಮಿಯವ್ರದ್ದು ಯಾರ್ದಾರು ಇಂಜೋರ್ಡ್ ಆಗಿರೋದು, ಕ್ಯಾಜುಯಾಲಿಟಿ ಆಗಿರೋದು ಕೇಳಿಸ್ಕೊಂಡ್ರ? ಇಲ್ಲ. ಆಗಿರೋದಲ್ಲಿ ಹೇಳಿ ಬರೀ ಪ್ಯಾರಾಮಿಲಿಟ್ರಿದೇನೆ. ಛತ್ತೀಸ್ಗಢದಲ್ಲಿ 76 ಜನ ಮಿಲಿಟೆಂಟು ನಮ್ಮನ್ನು ಬಲಿ ತಗೊಂಡ್ರು. ಆರ್ಮಿಯವ್ರು ಯಾರು ಇದ್ರ ಅದರಲ್ಲಿ? ಯಾರೂ ಇಲ್ಲ. ಅದು ಬಾರ್ಡ್ರೇ ಅಲ್ವಾ ಸರ್? ಛತ್ತೀಸ್ಗಢ ಬಾರ್ಡ್ರು, ಮಹಾರಾಷ್ಟ್ರ, ಛತ್ತೀಸ್ಗಢ ಇವೆಲ್ಲ ಬಾರ್ಡ್ರಲ್ಲಿ ಎಕ್ಸ್ಟ್ರಾ ಡ್ಯೂಟಿ ಮಾಡ್ತಕ್ಕಂಥದ್ದು ಬಾರ್ಡ್ರಲ್ಲಿ ಪ್ಯಾರಾಮಿಲಿಟ್ರಿನೇ. ನೀವು ಎಲ್ಲಿಂದ ಎಲ್ಲಿಗೆ ಪೇಪರಲ್ಲಿ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ವೆಬ್ಸೈಟ್ ಓಪನ್ ಮಾಡಿ, CRPF ಓಪನ್ ಮಾಡಿ, ಇದೆಲ್ಲ ಓಪನ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಸರ್ ನಮ್ಗೆ ಏನೆಲ್ಲ ಪ್ರಾಬ್ಲಮ್ಸ್ಗಳಿದೆ ಅಂತೇಳಿ. ನಾವು ಯಾರ ಹತ್ರ ಹೇಳ್ಕೊಳ್ಳೋಣ? ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳುತ್ತೆ, ನೋಡಪ್ಪ ನೀವು ಆರ್ಡ್ರ್ ಕೊಟ್ಟಿದ್ದೀವಿ, ನೀವು ಅಲ್ಲಿ ತಗೊಳ್ಳಿ ಅಂತ ಹೇಳುತ್ತೆ. ಬಟ್ ನಾವು ಯಾರ ಹತ್ರ ಕೇಳೋಣ? ಈ ಒಂದು ಸಮಸ್ಯೆ ಇರೋದ್ರಿಂದ ನಾವು ಸಂಘಟನೆ ಮಾಡ್ಕೊಂಡಿದ್ದೀವಿ. ಬಟ್ ಸಂಘಟನೆ ಮಾಡ್ಕೊಂಡು ತಕ್ಕನಾಗಿ ನಮಗೇನು ಫೆಸಿಲಿಟೀಸ್ ಸಿಗ್ತಾ ಇಲ್ಲ, ಅದಲ್ವ? ನಿಮ್ಮ ಮಾಧ್ಯಮದಿಂದ ಅವ್ರಿಗೆ ಹೋದಾಗ ಅವ್ರೇನು ಮಾಡ್ತಾರೆ, ಹೌದು ಇಲ್ಲೇನೋ ಒಂದು ಕೊರತೆ ನಡೀತಾ ಇದೆ, ಇದನ್ನು ನಾವು ಸಾಲ್ವ್ ಮಾಡೋಣ, ಮಾಡಿಕೊಡ್ಲಿ ಅನ್ನೋದೇ ಗೊತ್ತಿ. ನಾವು ಚೀಫ್ ಮಿನಿಸ್ಟರ್ ಹತ್ರ ಹೋಗ್ತೀವಿ, ಎಲ್ಲ ಪ್ರತಿಯೊಬ್ಬರ ಕಡೆಯೂ ನಾವು ಬೇಡಿಕೆ ಇಡ್ತೀವಿ ಇದನ್ನು. ಈಗ ಪ್ಯಾರಾಮಿಲಿಟ್ರಿಯಿಂದ ಈಗ ನಾವೇನು CAP ಅಂತ ಹೇಳ್ತೀವಿ, ಈಗ ಎಲ್ಲೇ ಅವರು ಸಹಿದಾಗ ಅಂದರೆ ಮರಣ ಹೊಂದಿದ ನಂತರ ಆ ಒಂದು ಇದನ್ನು ನಾವು ಸ್ಟೇಟ್ ಗೌರ್ಮೆಂಟಿಗೆ ತಲುಪಿಸ್ತೀವಿ, ವಿಷಯ ಹೇಳ್ತೀವಿ. ಬಟ್ ಇಲ್ಲಿ ನಮ್ಗೆ ಕೋಆಪ್ರೇಟ್ ಮಾಡ್ತಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಕೇಳ್ಕೊಡಿ ಅಂತಾರೆ. ಸೆಂಟ್ರಲ್ ಗೌರ್ಮೆಂಟ್ ಇದ್ದಾಗ ಈಗ ಬೆಂಗಳೂರಲ್ಲಿ ನಮ್ಮದು GC ಗ್ರೂಪ್ ಸೆಂಟರ್ ಅಂತ ಇದೆ, ನಾವು ಅಲ್ಲಿಂದನೂ ಕರ್ಸ್ಕೊತೀವಿ, ಅವ್ರಿಗೂ ಇನ್ಫಾರ್ಮೇಷನ್ ಕೊಡ್ತೀವಿ. ಬಟ್ ಸ್ಟೇಟ್ ಲೆವೆಲಲ್ಲಿ ಇರ್ತಕ್ಕಂಥವ್ರಿಗೆ ಇವರು ನಾವು ಕೋಆಪ್ರೇಟ್ ಮಾಡಲಿ, ಅವ್ರಿಗೊಂದು ಶ್ರದ್ಧಾಂಜಲಿನ ಇವ್ರ ಕಡೆಯಿಂದನೂ ಒಂದು ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ನಮ್ಮವರು ಅಲ್ಲಿಂದ VRS ಆಗಲಿ ರಿಟೈರ್ಡ್ ಆಗಿ ಬಂದಮೇಲೆ ಇಮಿಡಿಯೇಟ್ ಆಗಿ ನಾವು ಎಲ್ಲನ ಒಂದ್ ಕಡೆ ಹೋಗಿ ನಾವು ನಮ್ಮದೇ ಆದಂತ ಒಂದು ಆಫೀಸಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡು, ನಾನು ಇಷ್ಟು ವರ್ಷ ಸರ್ವಿಸ್ ಮಾಡ್ಕೊಂಡಿದ್ದೀನಿ, ಇದಾದ್ಮೇಲೆ ನನಗೆ ಈ ರೀತಿ ಬೇಕಾಗಿದೆ, ಸೌಲಭ್ಯ ಬೇಕಾಗಿದೆ, ಈ ರೀತಿ ಬೇಕಾಗಿದೆ ಅಂತ ಹೇಳ್ಬಿಟ್ಟು ನಾವು ಹೇಳಲಿಕ್ಕೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಯಾವುದು ಸೈನಿಕ ಕೊಡಲಿಲ್ಲ. ನಾವು ವಂಚಿತವಾಗಿರೋದು ಇದೇ ಕಾರಣದಿಂದ. ನಮಗೆ ವಾರ್ಬ್ ಅಂತೇಳಿ ಸೃಷ್ಟಿ ಮಾಡಿದ್ದಾರೆ. ಆದರೆ ಆ ವಾರ್ಬ್ ಅಂತ ಹೇಳ್ಬಿಟ್ಟು
ಇನ್ನರಲ್ಲಿ ಅವರು ಡಿಪಾರ್ಟ್ಮೆಂಟ್ ಒಳಗಡೆ ಕೆಲಸ ಮಾಡ್ತಾರೆ ಹೊರತು ನಾವು ಅದನ್ನ ಅಲ್ಲೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಈ ರೀತಿ ಸೌಲಭ್ಯಗಳಿಲ್ಲ. ಸೊ ನಾನು ಹೇಳ್ತಿರೋದೇನಂತಂದ್ರೆ ಪ್ರತಿಯೊಂದು ಕೋರ್ಸ್ನಿಂದ ಇವಾಗ CRPF ಆಗಿರ್ಬೋದು, BSF ಆಗಿರ್ಬೋದು, CISF ಆಗಿರ್ಬೋದು, ITBP ಆಗಿರ್ಬೋದು, SSP ಆಗಿರ್ಬೋದು, ಅಸ್ಸಾಂ ರೈಫಲ್ಸ್ ಆಗಿರ್ಬೋದು, ಈ ಎಲ್ಲ ಪ್ಯಾರಾಮಿಲಿಟರಿ ಫೋರ್ಸಸ್ ಏನಿದೆಯೋ ಎಲ್ಲ ಒಂದೇ ಇದರಲ್ಲಿರೋದು. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ್ ಬರ್ತಾ ಇದೆ. ಆಯ್ತಾ? ಇಷ್ಟೆಲ್ಲ ಫೋರ್ಸ್ ಇದ್ರೂ ಸಹ, ನಾವು ಲಕ್ಷಾಂತರ ಜನಗಳಿದ್ರೂ ಸಹ ನಮಗೆ ಒಂದು ಸೈನಿಕ್ ಬೋರ್ಡ್ ಇಲ್ಲ. ಅಲ್ಲಿಂದ ನಾವು ಇಲ್ಲಿ ರಿಟೈರ್ಡ್ ಬಂದ್ಮೇಲೆ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು, ಸರ್ ನಾವು ಇಷ್ಟು ವರ್ಷ ಸರ್ವಿಸ್ ಮಾಡಿದ್ವಿ, ಸರ್ವಿಸ್ ಮಾಡಿದ ನಂತರ ನಮಗೆ ಫರ್ದರ್ ಏನಾದರೂ ಒಂದು ಉದ್ಯೋಗಕ್ಕಾಗಲಿ ಅಥವಾ ಒಂದು ಬಿಸ್ನೆಸ್ಗಾಗಲಿ ಅಥವಾ ಬೇರೆ ಯಾವುದನ್ನ ಕಾರ್ಯಕಲಾಪ ಮಾಡ್ಲಿಕ್ಕಾಗಲಿ ಒಂದು ಮಾರ್ಗದರ್ಶನ ನಮಗಿಲ್ಲ. ಇದರಲ್ಲಿ ನಮ್ಗೆ ತುಂಬಾ ವಂಚಿತವಾಗಿದೆ. ಸೊ ಇದನ್ನೆಲ್ಲ ನಾವು ಪಡಿಬೇಕಾದ್ರೆ ನಮ್ಮ ಸರ್ಕಾರದ ಮೂಲಕ ನಾವು ಪಡಿಬೇಕು. ಸರ್ಕಾರದವರು ನಮಗೆ ಇದಕ್ಕೆ ಸ್ಪಂದಿಸಬೇಕು ಅಂತ ಹೇಳ್ಬಿಟ್ಟು ಆದೇಶ ಇದೆ. ಆದೇಶ ಇದ್ರೂ ಸಹ ಅವ್ರು ಮಾಡಿದ್ರು ಸಹ ಮತ್ತಲ್ಲಿ ಬಂದಂತ ಇನ್ನೊಂದು ಸರ್ಕಾರ ಅದನ್ನ ತೆಗೆದುಹಾಕಿದ್ರು. ಆ ತೆಗೆದುಹಾಕಿರೋದ್ರಿಂದ ನಾವು ಇಷ್ಟೊಂದು ವಂಚಿತವಾಗಿದ್ದೀವಿ. ಇಲ್ಲಾಂದ್ರೆ ಇದುವರೆಗೂ ನಾವು ಎಲ್ಲ ಸೈನಿಕ್ ಬೋರ್ಡಲ್ಲಿ ನಮ್ಗೆ ಏನೇನು ಸಿಕ್ತಿತ್ತೋ ಎಲ್ಲ ನಮ್ಗೆ ಸಿಕ್ತಿತ್ತು, ಆದ್ರೆ ನಾವು ವಂಚಿತವಾಗಿದ್ದೀವಿ. ದಯವಿಟ್ಟು ಇವತ್ತಿನ ದಿನದಲ್ಲಿ ತಮ್ಮೆಲ್ಲರಲ್ಲೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದ್ರೆ, ಈ ನಮ್ಮ ರಿಕ್ವೆಸ್ಟ್ ಏನಿದೆಯೋ ಇದನ್ನ ಸರ್ಕಾರಕ್ಕೆ ಗಮನಕ್ಕೆ ತಂದು ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲೆಲ್ಲಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮಲತಾಯಿ ಧೋರಣೆ ಹೇಳಿದ್ರೆ ತಪ್ಪಾಗಲ್ಲ. ನಮಗೆ ಕೇಂದ್ರ ಸರ್ಕಾರ ಏನು ನಮ್ಮ ಕ್ಯಾಂಟೀನ್ ಫೆಸಿಲಿಟಿಗೆ 50% GST ಮಾಫ್ ಮಾಡಿದೆ, ಅದನ್ನ ರಾಜ್ಯ ಸರ್ಕಾರ ನಮಗೆ ಕೊಡ್ತಾ ಇದೆ. ಅದೇ ಆರ್ಮಿ, ನೇವಿ, ಏರ್ಫೋರ್ಸ್ ಅವರಿಗೆ 100% ಮಾಫ್ ಮಾಡಿದೆ. ಆದರೆ ನಮಗೆ 50% ಕೇಂದ್ರ ಸರ್ಕಾರ ಕೊಟ್ಟಿದೆ. ಇನ್ನು ಬಾಕಿ 50% ರಾಜ್ಯ ಸರ್ಕಾರ ಮಾಡಬೇಕು. ಅವ್ರು ಮಾಡ್ತಾರೆ. GST ವೇವ್ ಮಾಡ್ತಾ ಇಲ್ಲ, ಮಾಡ್ತಾರೆ. ಯಾಕಂದ್ರೆ ಡ್ಯೂಟಿ ಸೇಮ್ ಕ್ಯಾಂಟೀನ್ಗಳಲ್ಲಿ, ಮಿಲಿಟರಿ ಕ್ಯಾಂಟೀನ್ಗಳಲ್ಲಿ ನಮಗೇನು ಕೊಡ್ತಾರೆ ಇಲ್ಲ ಸಾಮಾನುಗಳನ್ನ, ಅದರಲ್ಲಿ 50% ವೇವ್. ಅದನ್ನ ನಾವು ಮುಖ್ಯಮಂತ್ರಿಗಳಿಗೂ ಲೆಟರ್ಗಳ ತಲುಪಿಸಿದ್ದೀವಿ, ನಮ್ಮ ರಾಜ್ಯ ಕಮಿಟಿನೂ ತಲುಪಿಸಿದೆ, ಎಲ್ಲ MLAಗಳನ್ನು ಕೇಳ್ಕೊಂಡಿದ್ದೀವಿ. ಅಲ್ಲಿ ಗಂಟ ಹೋಗೋದೇ ಇಲ್ಲ. ಎಲ್ಲಿ ಇಲ್ಲಿ ಕಮ್ಜೋರ್ ಆಗ್ತಿದೆ ಗೊತ್ತಾಗ್ತಾ ಇಲ್ಲ. ನಮಗೆ ಕೆಲವು ವಿಷಯಗಳನ್ನ ನಮ್ಮ ರಾಜಪ್ಪ ಸರ್ ಹೇಳಿದ್ದಾರೆ, ಇದು ನಮ್ಗೆ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಡ್ಯೂಟಿ ಸೇಮ್ ಮಾಡ್ತಾ ಇದೀವಿ, ಈಕ್ವಲ್ ಡ್ಯೂಟಿ. ಅವ್ರಿಗಿಂತ ಹೆಚ್ಚಿಗೆ ಡ್ಯೂಟಿ ಇರುತ್ತೋ ಹೊರತು ಅದಕ್ಕಿಂತ ಕಡಿಮೆ ಇಲ್ಲ. ಅವ್ರು ಇದ್ದ ಟೈಮಲ್ಲಿ ಹೋಗ್ತಾರೆ, ನಾವು ಯಾವಾಗಲೂ 24 ಗಂಟೆ ಅಲ್ಲೇ ಇರ್ತೀವಿ, ವರ್ಷ ಪೂರ್ತಿ ಅಲ್ಲೇ ಇರ್ತೀವಿ, ಯಾವಾಗಲೂ ಅಲ್ಲೇ ಬಾರ್ಡರ್ಲಿ. ಫಸ್ಟ್ ಲೈನ್ ಡಿಫೆನ್ಸ್ ಅಂತ ನಮ್ಮನ್ನು ಕರೀತಾರೆ, ಫೆಸಿಲಿಟಿ ಎಲ್ಲಾನು ಆರ್ಮಿ ಕೊಡ್ತಾರೆ. ಇಲ್ಲಿ ಸೈಟ್ ವಿತರಣೆ ಆಗಿ ರಾಮನಗರದಲ್ಲಿ ಈಗ ನಾನು ಕೇಳಲ್ಪಟ್ಟಿದ್ದು ಬಂದಿತ್ತು, ಅವ್ರಿಗೆ ಮಾತ್ರ ಸೈಟ್ ನಿವೇಶನಗಳನ್ನ ಹಂಚಿಕೆ ಮಾಡ್ತಾ ಇದ್ದಾರೆ. ನಾವು ಅವ್ರ ಜೊತೆ ಡ್ಯೂಟಿ ಮಾಡ್ತಾ ಇದ್ವಿ, ಅವ್ರಿಗಿಂತ ಮುಂದೆ ಡ್ಯೂಟಿ ಮಾಡ್ತಾ ಇದ್ವಿ, ನಮಗೆ ಹಂಚಿಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಧೋರಣೆಗಳು ಮಾಡ್ತಾ ಇದ್ದಾರೆ. ಈಕ್ವಾಲಿಟಿ ಎಲ್ಲೂ ನಮಗೆ ಕೊಡ್ತಾ ಇಲ್ಲ. ಅದರಿಂದ ತುಂಬಾ ನೋವಾಗಿದೆ. ಭಾರಿ ದಿನದಿಂದ ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆದ್ರೆ ಅವ್ರು ಯಾವುದು ಈ ಶಾಂತಿ ರೀತಿ ಹೋರಾಟಕ್ಕೆ ಯಾವ ಬೆಲೆನೂ ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಇದೊಂದು ಆಗ್ಬೇಕು ಅಂತ ಕೇಳ್ಬೋದು. ನ್ಯೂಸ್ 42 ಕನ್ನಡ.